ಹಲೋ ಫ್ರೆಂಡ್ಸ್, ಮಳೆ ಇಲ್ಲದೆ ಜೋಳದ ಬೆಳೆ ಬಾಡಿತ್ತು. 2-3 ದಿನದ ಹಿಂದೆ ಮಳೆ ಬಂದು ಹೊಸ ಚಿಗುರು ಕಾಣಿಸಿತ್ತು. ಆ ಜಮೀನಿನ ರೈತ ಬದುವಿನ ಹುಲ್ಲು ಮೇಯೋದಕ್ಕೆ ಹಸುವನ್ನು ಬಿಟ್ಟು ತಾನು ಒಂದು ಮರದ ಕೆಳಗೆ ಕುಳಿತ. ಸ್ವಲ್ಪ ಸಮಯದ ನಂತರ ಒಮ್ಮೆಲೆ ಹಸು ಕೆಳಗೆ ಬಿದ್ದು ಒದ್ದಾಡ್ತಿದೆ. ಓಡಿ ಬಂದು ನೋಡಿದರೆ ಹಸು ನಡುಗ್ತಾ ಇದೆ. ಬಾಯಿ ತೆಗೆದು ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇದೆ. ಬಾಯಲ್ಲಿ ಅರ್ಧ ತಿಂದ ಜೋಳದ ಗಿಡಗಳಿವೆ. ಗಾಬರಿಯಾದ ರೈತ ತಕ್ಷಣ ವೈದ್ಯರಿಗೆ ಫೋನ್ ಮಾಡ್ದ. 3-4 ಕಿಲೋಮೀಟರ್ ದೂರದ ಆಸ್ಪತ್ರೆಯಿಂದ ವೈದ್ಯರು ಬರೋ ಅಷ್ಟರಲ್ಲಿ ಹಸು ಸತ್ತೇ ಹೋಗಿತ್ತು. ಆಘಾತಗೊಂಡ ರೈತ ಏನಾಯ್ತು ಅಂತ ಕೇಳ್ದ. ವೈದ್ಯರು ಹೇಳಿದರು, ಜೋಳದ ಗಿಡ ತಿಂದಿರೋದ್ರಿಂದ ಹೈಡ್ರೋಜನ್ ಸೈನೈಡ್ ಪಾಯ್ಸನಿಂಗ್ ಆಗಿದೆ ಅಂತ. ಹಾಗಾದರೆ ಜೋಳದ ಗಿಡದಲ್ಲಿ ಸೈನೈಡ್ ವಿಷ ಇರುತ್ತಾ? ಹಸು ಸತ್ತಿದ್ದು ಏಕೆ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ಜೋಳದ ಗಿಡದಲ್ಲಿರುವ ಹೈಡ್ರೋಜನ್ ಸೈನೈಡ್ ಎಂಬ ವಿಷದ ಬಗ್ಗೆ ಮಾಹಿತಿ ಪಡೆಯೋಣ. ಎಳೆಯ ಜೋಳದ ಗಿಡದಲ್ಲಿ ಧುರಿನ್ ಎನ್ನುವ ಸೈನೋಜೆನಿಕ್ ಗ್ಲೈಕೋಸೈಡ್ ಇದೆ. ಈ ಧುರಿನ್ ಹಸುಗಳ ಹೊಟ್ಟೆ ಸೇರಿದಾಗ ಹೈಡ್ರೋಜನ್ ಸೈನೈಡ್ ಎನ್ನುವ ಪ್ರಬಲವಾದ ವಿಷವನ್ನು ಬಿಡುಗಡೆ ಮಾಡೋದ್ರಿಂದ ರಾಸುಗಳು ಮರಣ ಹೊಂದುತ್ತವೆ. ಹಿಂದೆ LTTE ಅವರು ಪೊಲೀಸರು ಹಿಡಿದ ತಕ್ಷಣ ತಮ್ಮ ಕೊರಳಲ್ಲಿ ಕಟ್ಕೊಂಡಿದ್ದಂಥ ಒಂದು ಕ್ಯಾಪ್ಸೂಲಿನ ಜಗದು ಕ್ಷಣ ಮಾತ್ರದಲ್ಲಿ ಉಸಿರುಗಟ್ಟಿ ಶವವಾಗಿಬಿಡ್ತಿದ್ದರು ಅನ್ನೋದನ್ನು ನೀವು ಓದಿರಬಹುದು. ಅದೇ ರೀತಿ ಇಲ್ಲಿಯೂ ಜೋಳದ ಗಿಡದಲ್ಲಿರುವ ಸೈನೈಡ್ ವಿಷ ಕೆಲವೇ ನಿಮಿಷಗಳಲ್ಲಿ ಜಾನುವಾರುಗಳ ಪ್ರಾಣವನ್ನು ತೆಗೆಯುತ್ತೆ. ಈ ರೀತಿ ಜಾನುವಾರುಗಳಿಗೆ ವಿಷಬಾಧೆ ಆಗೋದನ್ನು ಕೆಲವು ಕಡೆ ಜೋಳದ ಗಿಡ ತಿಂದು ಸೊಕ್ಕೋದು ಅಂತ ಹೇಳ್ತಾರೆ. ಹಾಗಾದರೆ ಜೋಳದ ಸೊಪ್ಪನ್ನು ಮೇಯಿಸಲೇಬಾರದೆ? ಹಾಗೇನಿಲ್ಲ. ಈ ವಿಷ ಗಿಡದಲ್ಲಿ ಯಾವಾಗಲೂ ಇರೋದಿಲ್ಲ. ಎಳೆಯ ಜೋಳದ ಗಿಡದಲ್ಲಿ ಮಾತ್ರ ಧುರಿನ್ ಗ್ಲೈಕೋಸೈಡ್ ಇರುತ್ತೆ. ಮಳೆ ಇಲ್ಲದೆ ಬಾಡಿದ ಎಳೆಯ ಗಿಡಗಳಲ್ಲಿ, ನಂತರ ಮಳೆ ಬಂದು ಚಿಗುರಿರುವ ಗಿಡಗಳಲ್ಲಿ, ಇಬ್ಬನಿಯಿಂದ ನಲುಗಿದ ಗಿಡಗಳಲ್ಲಿ ಇದರ ಅಂಶ ಹೆಚ್ಚಾಗಿರುತ್ತೆ. ಗಿಡ ದೊಡ್ಡದಾದಂತೆ ಈ ಧುರಿನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. 3 ಅಡಿಗಿಂತ ಎತ್ತರವಾಗಿ ಬೆಳೆದ ಗಿಡಗಳಲ್ಲಿ ವಿಷದ ಅಂಶ ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಧುರಿನ್ ಗಿಡಗಳ ರಕ್ಷಣೆಗಾಗಿರುವ ರಾಸಾಯನಿಕ ಅಸ್ತ್ರ ಅಂದರೆ ನಿಮಗೆ ಅಚ್ಚರಿಯಾಗಬಹುದು. ಬಾಡಿದ ನಲುಗಿದ ಗಿಡಗಳಿಗೆ ಘಾಸಿ ಆದಾಗ ಅಂದರೆ ಜಜ್ಜಲ್ಪಟ್ಟಾಗ ಈ ಗ್ಲೈಕೋಸೈಡ್ ಹೈಡ್ರೋಜನ್ ಸೈನೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ವಿಷವಾಗಿರೋದ್ರಿಂದ ಕೀಟಗಳು ಹಾಗೂ ಕೆಲವು ಪ್ರಾಣಿಗಳು ಗಿಡಗಳ ಹತ್ತಿರ ಸುಳಿಯೋದಿಲ್ಲ. ಹಾಗಾಗಿ ಗಿಡಗಳಿಗೆ ರಕ್ಷಣೆ ಸಿಗುತ್ತೆ. ಜಾನುವಾರುಗಳು ಗಿಡವನ್ನು ಜಗದು ತಿನ್ನೋದ್ರಿಂದ ಗಿಡದಲ್ಲಿನ ಧುರಿನ್ ಹೈಡ್ರೋಜನ್ ಸೈನೈಡ್ ಬಿಡುಗಡೆ ಮಾಡುತ್ತೆ. ಈ ಹೈಡ್ರೋಜನ್ ಸೈನೈಡ್ ರಾಸಿನ ರಕ್ತದಲ್ಲಿ ಆಮ್ಲಜನಕ ಇದ್ದರೂ ದೇಹ ಅದನ್ನು ಉಪಯೋಗಿಸಿಕೊಳ್ಳದ ಹಾಗೆ ತಡೆಯುತ್ತೆ. ಹಾಗಾಗಿ ಅಂಗಾಂಗಗಳು ಆಮ್ಲಜನಕದ ಕೊರತೆಯಿಂದ ಬಳಲುತ್ತವೆ. ಲಕ್ಷಣಗಳು: ಜೋಳದ ಟಾಕ್ಸಿಸಿಟಿ ಆದ ಜಾನುವಾರುಗಳಲ್ಲಿ ತೀವ್ರವಾದ ಉಸಿರಾಟ, ಕಷ್ಟಪಟ್ಟು ಬಾಯಿ ತೆರೆದು ಉಸಿರಾಡೋದು, ಜೊಲ್ಲು ಸುರಿಸೋದು, ಆತಂಕದಿಂದ ನಡುಗುವ ಚಿಹ್ನೆಗಳು ಕಾಣಿಸುತ್ತವೆ. ಸೆಳೆತ ಬಂದು ಜಾನುವಾರುಗಳು ಕೆಳಗೆ ಬೀಳಲೂಬಹುದು. ಈ ವಿಷಬಾಧೆಯಲ್ಲಿ ರಕ್ತದಲ್ಲಿ ಆಮ್ಲಜನಕ ಸಾಕಷ್ಟು ಇರುವುದರಿಂದ ಕಣ್ಣಿನ ಬಾಯಿಯ ಲೋಳೆ ಪೊರೆ ಸಾಮಾನ್ಯಕ್ಕಿಂತ ಹೆಚ್ಚು ಕೆಂಪಾಗಿ ಕಾಣುತ್ತೆ. ಚಿಕಿತ್ಸೆ: ಈ ವಿಷಬಾಧೆ ತುರ್ತು ಪರಿಸ್ಥಿತಿ, ಹಾಗಾಗಿ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು. ಅದೃಷ್ಟವಶಾತ್ ಇದಕ್ಕೆ ತುಂಬಾ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯ ಇದೆ. ರಾಸು ಜೋಳದ ಗಿಡ ತಿಂದು ಸೊಕ್ಕಿದೆ ಅಂತ ಗುರುತಿಸಿದ ವೈದ್ಯರು ರಕ್ತನಾಳದ ಮೂಲಕ ಪ್ರತಿ ವಿಷವನ್ನು ಕೊಡ್ತಾರೆ. ಅಚ್ಚರಿ ಅಂದರೆ ಪ್ರತಿ ವಿಷ ದೇಹ ಸೇರ್ತಿದ್ದ ಹಾಗೆ ರಾಸುಗಳು ನಾಟಕೀಯವಾಗಿ ಚೇತರಿಸಿಕೊಳ್ಳುತ್ತವೆ. ಆದರೆ ಚಿಕಿತ್ಸೆ ತಕ್ಷಣ ದೊರಕಿದರೆ ಮಾತ್ರ ರಾಸುಗಳನ್ನು ಉಳಿಸೋದಕ್ಕೆ ಸಾಧ್ಯ. ಜೋಳದ ಗಿಡ ತಿಂದ ಎಷ್ಟು ಸಮಯಕ್ಕೆ ಟಾಕ್ಸಿಸಿಟಿ ಚಿಹ್ನೆಗಳು ಕಾಣುತ್ತವೆ ಅನ್ನೋದು ರಾಸು ಎಷ್ಟು ಪ್ರಮಾಣದ ಜೋಳದ ಗಿಡ ತಿಂದಿದೆ, ತಿನ್ನುವ ಮೊದಲು ಖಾಲಿ ಹೊಟ್ಟೆಯಲ್ಲಿ ಇತ್ತೆ ಎನ್ನುವ ಅಂಶಗಳ ಮೇಲೆ ಅವಲಂಬಿಸಿರುತ್ತೆ. ಅದರಿಂದ ಒಟ್ಟಿಗೆ ಮೇಯ್ತಾ ಇದ್ರೂ ಕೆಲವಕ್ಕೆ ಮಾತ್ರ ಟಾಕ್ಸಿಸಿಟಿ ಗೋಚರಿಸಬಹುದು, ಕೆಲವಕ್ಕೆ ಚಿಹ್ನೆಗಳು ತೀವ್ರವಾಗಬಹುದು. ವಿಷಬಾಧೆ ತಪ್ಪಿಸೋದಕ್ಕೆ ರೈತರು ಏನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಜೋಳದ ಫಸಲು 3 ಅಡಿಗಿಂತ ದೊಡ್ಡದಾಗುವವರೆಗೂ ಜಾನುವಾರುಗಳನ್ನು ಹೊಲದಲ್ಲಿ ಬಿಡಬಾರದು. ಮಳೆ ಇಲ್ಲದೆ ಬಾಡಿರುವ, ಇಬ್ಬನಿಂದ ನಲುಗಿರುವ, ಇತ್ತೀಚೆಗೆ ಚಿಗುರಿರುವ ಜೋಳದ ಫಸಲು ಹೆಚ್ಚು ಅಪಾಯಕಾರಿ ಅನ್ನೋದನ್ನು ಮರೆಯಬಾರದು. ಇಂಥ ಬೆಳೆ ಇರುವ ಕಡೆ ರಾಸುಗಳು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಹಸಿದಿರುವ ರಾಸುಗಳನ್ನು ಬದುವಿನ ಹುಲ್ಲು ತಿನ್ನಲು ಸಹ ಜೋಳದ ಹೊಲದಲ್ಲಿ ಬಿಡಬಾರದು, ಅಥವಾ ಜೋಳದ ಗಿಡ ಸಿಗದ ಹಾಗೆ ಕಟ್ಟಿ ಹಾಕಬೇಕು. ಮುಕ್ತವಾಗಿ ಬಿಟ್ಟು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಹಸಿದ ರಾಸುಗಳು ಜೋಳದ ಗಿಡಗಳನ್ನು ತಿನ್ನುವ ಸಾಧ್ಯತೆ ಇದೆ. ಚಿಹ್ನೆಗಳು ಕಂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಜೋಳದ ಗಿಡ ತಿಂದು ಸೊಕ್ಕಿದಂತಿದೆ ಅಂತ ಸ್ಪಷ್ಟವಾಗಿ ವೈದ್ಯರಿಗೆ ಹೇಳಬೇಕು. ಇದರಿಂದ ಬೇಕಾದ ಪ್ರತಿ ವಿಷವನ್ನು ತರೋದಕ್ಕೆ ಅನುಕೂಲ ಆಗುತ್ತೆ. ನಾವು ಮೆಕ್ಕೆಜೋಳ ಬೆಳೀತಾ ಇದ್ದೀವಿ, ಮೆಕ್ಕೆಜೋಳದ ಗಿಡವನ್ನು ತಿಂದರೂ ತೊಂದರೆ ಆಗುತ್ತೆ ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡ್ತಿದೆ ಅಲ್ವೇ?
ಈ ಧುರಿನ್ ಗ್ಲೈಕೋಸೈಡ್ ಸ್ವರ್ಗಂ ಜಾತಿಯ ಅಂದರೆ ಜೋಳದ ಗಿಡಗಳಲ್ಲಿ ಮಾತ್ರ ಇರುತ್ತೆ, ಮೆಕ್ಕೆಜೋಳದಲ್ಲಿ ಇರೋದಿಲ್ಲ. ಹಾಗಾಗಿ ಮೆಕ್ಕೆಜೋಳ ಅಂದರೆ ಮೇಯ್ಸ್ ಬೆಳೆಯುವಂಥ ರೈತರು ನಿಶ್ಚಿಂತೆಯಾಗಿ ಇರಬಹುದು. ಸ್ನೇಹಿತರೆ, ಇದು ಮೇವಾಗಿ ಉಪಯೋಗಿಸುವ ಜೋಳದ ಗಿಡವೇ ಹೇಗೆ ಜಾನುವಾರುಗಳ ಪ್ರಾಣ ತೆಗೆಯಬಹುದು ಅನ್ನುವ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.